ರಾಜ್ಯ ರಾಜಕೀಯದಲ್ಲಿ ವಾಲ್ಮೀಕಿ ಹಗರಣದ ಕಿಚ್ಚು ಜೋರಾಗಿದೆ. ವಿಧಾನಸಭೆಯಲ್ಲಿ ಇಂಚಿಂಚು ಮಾಹಿತಿಯನ್ನ ರಿವೀಲ್ ಮಾಡ್ತಾ ಇದ್ದಾವೆ ವಿಪಕ್ಷಗಳು. ಅತ್ತ ವಿಪಕ್ಷಗಳ ಗದ್ದಲದ ಮಧ್ಯೆಯೂ ಪರಮೇಶ್ವರ್ ಮಾಹಿತಿಯನ್ನ ಕೊಟ್ಟಿದ್ದಾರೆ, ಹಣಕಾಸಿನ ವಿವರವನ್ನ ನೀಡಿದ್ದಾರೆ. ಅಧಿವೇಶನದ ತುಂಬ ಬರೀ ವಾಲ್ಮೀಕಿ ಹಗರಣದ ಕಿಚ್ಚು. ಈಗ ರಾಜ್ಯ ರಾಜಕೀಯದಲ್ಲಿ ವಾಲ್ಮೀಕಿ ಹಗರಣದ ಕಿಚ್ಚು ಒಂದು ಕಡೆ, ವಿಧಾನಸಭೆಯಲ್ಲಿ ಇಂಚಿಂಚು ಮಾಹಿತಿ ಅಂದರೆ ಈ ನಿಗಮದಲ್ಲಿ ಏನೇನಾಯಿತು ಅನ್ನೋದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನೀಡ್ತಾ ಇದ್ದಾರೆ ಒಂದು ಕಡೆ ಪರಮೇಶ್ವರ್ ಅವರು. ವಿಪಕ್ಷಗಳ ಗದ್ದಲದ ಮಧ್ಯೆಯೂ ಹಣಕಾಸಿನ ವಿವರವನ್ನು ಎಳೆಯಾಗಿ ಪರಂ ಅವರು ಬಿಚ್ಚಿಟ್ಟಿದ್ದಾರೆ. ಬೆಂಗಳೂರಿನ MG ರಸ್ತೆಯಲ್ಲಿರುವ ಯೂನಿಯನ್ ಬ್ಯಾಂಕ್ ಖಾತೆಯಿಂದ ಹಣ ಟ್ರಾನ್ಸ್ಫರ್ ಆಯಿತು. ಅದಾದ ನಂತರದಲ್ಲಿ 18 ಅನಾಮಧೇಯ ಬ್ಯಾಂಕ್ ಖಾತೆಗಳಿಗೆ ಹಣ ವರ್ಗಾವಣೆಯಾಗಿದೆ. 187.33 ಕೋಟಿಯಲ್ಲಿ 89.63 ಕೋಟಿ 18 ಖಾತೆಗಳಿಗೆ ವರ್ಗಾವಣೆಯಾಗಿದೆ. ವಾಲ್ಮೀಕಿ ನಿಗಮ ಪ್ರಕರಣದಲ್ಲಿ 5 ಕೋಟಿ ವಾಪಸ್ ನೀಡಲಾಗಿದೆ ಅಂತ ಜಿ ಪರಮೇಶ್ವರ್ ಅವರು ತಿಳಿಸ್ತಾ ಇದ್ದಾರೆ. 2024ರ ಮೇ 23ರಲ್ಲಿ ಹೈದರಾಬಾದ್ RBLನಿಂದ 5 ಕೋಟಿ ವಾಪಸ್ ಆಗಿದೆ. 2024ರ ಮೇ 28ರಂದು ಹೈಗ್ರೌಂಡ್ಸ್ ಠಾಣೆಯಲ್ಲಿ ಮೊಕದ್ದಮೆ ನೀಡಲಾಯಿತು. IPC 149, 409, 420, 460 ಸೇರಿ ವಿವಿಧ ಸೆಕ್ಷನ್ಗಳಡಿ ಕೇಸ್ ಕೂಡ ದಾಖಲಾಯಿತು. ವಾಲ್ಮೀಕಿ ನಿಗಮ ಪ್ರಕರಣಕ್ಕೆ SIT ರಚಿಸಿದ್ದಂಥ ಸರ್ಕಾರ, SIT ತನಿಖೆ ವೇಳೆ ಕೋಟಿ ನಗದು ಚಿನ್ನ ಜಪ್ತಿ ಕೂಡ ಮಾಡಲಾಗಿದೆ. 16,83,35,000 ನಗದನ್ನು ವಶಕ್ಕೆ ಪಡೆಯಲಾಗಿದೆ. 16 kg 254 ಗ್ರಾಂ ಚಿನ್ನಾಭರಣ, 2 ವಾಹನಗಳನ್ನು ಕೂಡ ಜಪ್ತಿ ಮಾಡಲಾಗಿದೆ. 79,68,09,151 ಮೌಲ್ಯದ ಸ್ವತ್ತನ್ನು ಕೂಡ ವಶಕ್ಕೆ ಪಡೆಯಲಾಗಿದೆ ಅಂತ ಇಂಚಿಂಚಾಗಿ ಮಾಹಿತಿಯನ್ನು ನೀಡಿದ್ದಾರೆ ಪರಮೇಶ್ವರ್ ಅವರು. ಏನೇನಾಗಿದೆ ಎಂಬುದನ್ನು ಈ ಸದನದ ಗಮನಕ್ಕೆ ತರುವುದು ಸರ್ಕಾರದ ಜವಾಬ್ದಾರಿಯಾಗಿದೆ. ದಿನಾಂಕ 19 ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಕೊಡಲೇಬೇಕು. ವಸಂತನಗರದ ಯೂನಿಯನ್ ಬ್ಯಾಂಕ್ ರಾಜೀನಾಮೆ ಕೊಡಲೇಬೇಕು. ರಾಜೀನಾಮೆ ಕೊಡಲೇಬೇಕು. 010 ರಾಜೀನಾಮೆ ಕೊಡಲೇಬೇಕು. 1055 ರಾಜೀನಾಮೆ ಕೊಡಲೇಬೇಕು. ಶಾಖೆಯಲ್ಲಿ ಅಕೌಂಟ್ ಖಾತೆ ಸಂಖ್ಯೆ ರಾಜೀನಾಮೆ ಕೊಡಲೇಬೇಕು. 2014 ರಾಜೀನಾಮೆ ಕೊಡಲೇಬೇಕು. 15696553 ರಾಜೀನಾಮೆ ಕೊಡಲೇಬೇಕು. ವರ್ಗಾಯಿಸಿರುತ್ತಾರೆ. ರಾಜೀನಾಮೆ ಕೊಡಲೇಬೇಕು. 24ರಂತೆ ನಿಗಮದ ಕೇಂದ್ರ ಕಚೇರಿಯ ಹೊಂದಿದ್ದು 20 ವಿವಿಧ ಬ್ಯಾಂಕ್ ಖಾತೆಗಳಲ್ಲಿ ಲಭ್ಯವಿದ್ದ ಒಟ್ಟು 379.99 ಕೋಟಿ ರೂಗಳಲ್ಲಿ 449 ಕೋಟಿ ರೂ ರಾಜೀನಾಮೆ ಕೊಡಲೇಬೇಕು. ಖಾತೆಯಲ್ಲಿದ್ದ 43.33 ಕೋಟಿ ರೂಗಳು ಸೇರಿ ಒಟ್ಟು 187.33 ಕೋಟಿಗಳನ್ನು ವರ್ಗಾವಣೆ ಮಾಡಲಾಗಿದೆ. ರಾಜೀನಾಮೆ ಕೊಡಲೇಬೇಕು. ಹೀಗೆ ಮಾಡಲು ನಿಗಮದ MD ಅವರಿಗೆ ಅಧಿಕಾರವಿರುತ್ತದೆ. ರಾಹುಲ್ ಗಾಂಧಿ ಇದಕ್ಕೆ ಸಚಿವರಾಗಲಿ ಅಥವಾ ಸರ್ಕಾರವಾಗಲಿ ಅನುಮತಿ ನೀಡಬೇಕಾದ ರಾಹುಲ್ ಗಾಂಧಿ ಜೈಲಿಗೆ ಹೋಯ್ತು. ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ರಾಹುಲ್ ಗಾಂಧಿ ಜೈಲಿಗೆ ಹೋಯ್ತು. ಲಭ್ಯವಿದ್ದ ವಾಲ್ಮೀಕಿ ಅಭಿವೃದ್ಧಿ ನಿಗಮದ 187.33 ಕೋಟಿ ರೂಗಳಲ್ಲಿ 89.63 ಕೋಟಿ ಹಣವನ್ನು ವಿವಿಧ 15 ಅನಾಮಧೇಯ